ಸ್ಕೂಲ್ ಟಿಫಿನ್ ಬಾಕ್ಸ್ ಸೀರೀಸ್ನ 2ನೇ ಎಪಿಸೋಡ್ನಲ್ಲಿ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಿನಿಂದ ಪರಾಠನ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಮೊಳಕೆ ಕಟ್ಟಿರುವಂಥ ಕಾಳನ್ನು ಕೊಟ್ಟರೆ ತಿನ್ನೋದಿಲ್ಲ. ಈ ರೀತಿ ಪರಾಠನ ಮಾಡಿಕೊಡಿ, ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಕಡಿಮೆ ಸಮಯದಲ್ಲಿ ಟಿಫಿನ್ ಬಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡೋದಕ್ಕೆ 1 ಕಪ್ಪಷ್ಟು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ 4 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ, ಅರ್ಧ ಇಂಚಷ್ಟು ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ. ಪೂರ್ತಿಯಾಗಿ ಪೇಸ್ಟನ್ನು ಕೂಡ ಮಾಡ್ಕೊಳ್ಬಾರ್ದು, ತಿನ್ನುವಾಗ ಆ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬೌಲಿಗೆ ರುಬ್ಕೊಂಡಿರುವಂಥ ಈ ಹೆಸರು ಕಾಳಿನ ಪೇಸ್ಟನ್ನು ತೆಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ನಾದ್ಕೊಳ್ಬೇಕು. 1ರಿಂದ 1.5 ಕಪ್ಪಷ್ಟು ಹಿಟ್ಟು ಹಿಡಿಯುತ್ತೆ. 1 ಕಪ್ಪಷ್ಟು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳಿಗೆ ಜಾಸ್ತಿ ಕಡಿಮೆ ಹತ್ಬೋದು, ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಡ್ರೈ ಅನ್ನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಳ್ಳಿ. ನಾದ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ನಾವು ಒಂದು 10ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಪರಾಠ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. 10 ನಿಮಿಷ ಆಗಿದ್ಮೇಲೆ ಹಿಟ್ಟು ಸಾಫ್ಟ್ ಆಗಿರುತ್ತೆ. ಇದನ್ನು ಮತ್ತೆ ಒಂದು ಸಲ ನಾದ್ಕೊಳ್ಳಿ. ನಾದ್ಕೊಂಡ್ಬಿಟ್ಟು ಯಾವ ಸೈಜ್ನಲ್ಲಿ ಪರಾಠ ಮಾಡ್ಕೊತೀರಾ ಆ ಸೈಜ್ನಲ್ಲಿ ಹಿಟ್ಟನ್ನು ತೊಗೊಳ್ಬೋದು. ಈ ಥರ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಳ್ಳಿ. ಗೋಧಿ ಹಿಟ್ಟನ್ನು ಹಚ್ಕೊಂಡಿದ್ದೀನಿ. ಸರಿಯಾಗಿ ಇದನ್ನು ತೆಳುವಾಗಿ ರೋಲ್ ಮಾಡ್ಕೊಳ್ಬೇಕು. ಆದಷ್ಟು ತೆಳುವಾಗಿ ರೋಲ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿದ್ದ ಸೈಜ್ನಲ್ಲಿ ನೀವು ಮಾಡ್ಕೊಳ್ಬಹುದು. ಇದನ್ನು ನೀವು ಸ್ಕ್ವೇರ್ ಶೇಪ್ನಲ್ಲಿ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಪದರ್ ಚಪಾತಿ ಮಾಡ್ತಿರಲ್ಲ ಆ ರೀತಿ ಕೂಡ ನೀವು ಈ ಪರಾಠನ ಮಾಡ್ಕೊಳ್ಬಹುದು. ಈಗ ರೆಡಿಯಾಗಿದೆ ಪರಾಠ. ಒಂದ್ಸಲಿ ನೀವು 2 ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ, ಆಮೇಲೆ ಬೇಯಿಸುವಾಗ ಒಂದೊಂದಾಗಿ ಬೇಯಿಸ್ಕೊಳ್ಬೋದು. ಹಂಚನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದೆ. ಪರಾಠನ ಯಾವಾಗಲೂ ಬೇಯಿಸುವಾಗ ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಒಂದು ಕಡೆಯಿಂದ ಸ್ವಲ್ಪ ಬೆಂದ ಮೇಲೆ ತಿರುಗಿಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆ ಹಾಕ್ಕೊಳ್ಳಿ. ಒಂದು ಕಡೆಯಿಂದ ಬೆಂದಿರುತ್ತೆ ಅಲ್ಲ ಆ ಸೈಡಿಗೆ ಈಗ ನಾನು ತುಪ್ಪನ ಹಚ್ಕೋತಾ ಇದ್ದೀನಿ. ತುಪ್ಪ, ಎಣ್ಣೆ, ಬೆಣ್ಣೆ ಏನು ಬೇಕಾದರೂ ಹಚ್ಕೊಳ್ಬೋದು. ಮಕ್ಕಳಿಗೆ ಕೊಡ್ತಾ ಇದ್ದೀವಿ, ಅದಕ್ಕಾಗಿ ತುಪ್ಪನ ಹಚ್ಕೊಳ್ಳಿ. ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಪರಾಠ. ಈಗ 2 ಕಡೆಯಿಂದ ಸರಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಹೆಲ್ದಿ ಮತ್ತು ಟೇಸ್ಟಿಯಾದಂಥ ಪರಾಠನ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ನೀವು ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಕೊಡ್ಬೋದು. ಟ್ರೈ ಮಾಡಿ ನೋಡಿ, ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಿಗೆ ಫಾಲೋ ಮಾಡಿ. ಥ್ಯಾಂಕ್ ಯು.